ನಿಮ್ಮ ಸಹಕಾರಕ್ಕೆ ರಾಜ್ಯ ರೈತ ಮೋರ್ಚಾ ಮತ್ತು ಜಿಲ್ಲಾ ರೈತ ಮೋರ್ಚಾ ಚಿರಋಣಿ. ರೈತ ಪರ ಕಾಳಜಿಗೆ ನಿಮಗೆ ಧನ್ಯವಾದಗಳು. ಮಂಡ್ಯ ಜಿಲ್ಲಾ ಕೃಷಿ ಪ್ರಧಾನ ಜಿಲ್ಲೆ, ಹೋರಾಟಗಳ ಜಿಲ್ಲೆ, ಸಾಮಾಜಿಕ ಪರಿವರ್ತನೆಗಳ ಜಿಲ್ಲೆ, ಬುದ್ಧಿವಂತರ ಜಿಲ್ಲೆ, ಸಾಮಾಜಿಕ ಜಾಗೃತಿ ಇರತಕ್ಕಂಥ ಜಿಲ್ಲೆ. ಮುಗ್ಧ ರೈತರು ಸಾವಿರಾರು ವರ್ಷಗಳ ಕಾಲ ಈ ನಾಗರಿಕತೆಯನ್ನು ಪೋಷಿಸಿ ಬೆಳೆಸಿದ್ದಾರೆ. ಈ ಒಂದು ರೈತರಿಗೆ ಸರಿಯಾದ ರೀತಿಯಲ್ಲಿ ನೀರು ಕೊಡ್ತಕ್ಕಂಥ ಬದ್ಧತೆ ನಿಮಗಿಲ್ಲ ಅಂತಂದರೆ ನೀವು ಯಾಕೆ ಸರ್ಕಾರದಲ್ಲಿ ಇರಬೇಕು? ಎರಡನೇದು, ನೀರಿನ ವಿಷಯದಲ್ಲಿ ರಾಜಕೀಯ ಮಾಡಿ ನಿಮಗೆ ಬೇಕಾದಂಥ ವ್ಯಕ್ತಿಗೆ ಕಾಂಟ್ರಾಕ್ಟ್ ಕೊಟ್ಟು ಅವರಿಗೆ ಹಣವನ್ನು ರಿಲೀಸ್ ಮಾಡಿ ರೈತರ ಕೆಲಸಕ್ಕೆ ಯಾಕೆ ತಡೆ ಹೊಡ್ತಾ ಇದ್ದೀರಿ? ಮಾನ್ಯ ಸಿದ್ದರಾಮಯ್ಯನವರೇ ಮಾತೆತ್ತಿದ್ರೆ, ನಾನು ರೈತನ ಮಗ, ನಾನು ಗದ್ದೆ ಉಳ್ತಿದ್ದೆ, ನಾನು ಕುರಿ ಕಾಯ್ತಿದ್ದೆ, ನಾನು ಎಮ್ಮೆ ಸಾಕ್ತಿದ್ದೆ, ನಾನು ಅಲ್ಲಿ ಇಲ್ಲಿ ಹೋಗಿ ತಿರುಗಾಡ್ಕೊಂಡಿದ್ದೆ, ನಾನು ಲಾಯರ್ ಆಗಿದ್ದೆ, ನಾನು ಮಾಸ್ಟರ್ ಆಗಿದ್ದೆ ಅಂತ ಕತೆ ಹೊಡಿತೀರಲ್ಲ, ಈ ಸಾಮಾನ್ಯ ಜ್ಞಾನ ಇಲ್ವೇನು ನಿಮಗೆ? ಯಾಕೆ ಈ ರೀತಿ ಮಾಡ್ತಾಯಿದ್ರಿ? ಅಥವಾ ಮಂಡ್ಯ ಜಿಲ್ಲೆ ಜನರ ಮೇಲೆ ನಿಮಗೆ ಏನಾದ್ರು ಅಸಡ್ಡೆನಾ? ಅದನ್ನು ಜನರ ಮುಂದೆ ಹೇಳ್ಬೇಕಾಗ್ತದೆ. ಕಳೆದ ವರ್ಷ ಬರದ ಹೆಸರಲ್ಲಿ ಮೋಸ ಮಾಡಿದ್ರಿ. VC ಚಾನಲ್ 96ರಲ್ಲಿ ಸಣ್ಣ ಪುಟ್ಟ ರಿಪೇರಿ ಆಗಿರೋದು ಬಿಟ್ಟರೆ ಮಧ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಲೇ ಇಲ್ಲ, ಪ್ರಯತ್ನನೂ ಪಡಲಿಲ್ಲ. ಜೊತೆಗೆ ಏನು ಮಾಡಿದೆ ಅಂತಂದರೆ 2 ಲಕ್ಷ ಹೆಕ್ಟೇರ್ ಭೂಮಿಗೆ ಕಳೆದ ವರ್ಷ ಬರದಿಂದ ತೀರಾ ನಷ್ಟ ಆಗ್ಬಿಟ್ಟವ್ರೆ. ಅವರಿಗೆ ಬರ ಜೊತೆಗೆ ಜಾಸ್ತಿ ಹಣವನ್ನು ಕಾಂಪನ್ಸೇಷನ್ ಆಗಿ ಕೊಡಲೇಬೇಕು. ಎರಡನೇದು, ಜುಲೈ ಮೊದಲ ವಾರ ಮೊದಲ ಬೆಳೆ ಬೆಳೀಲಿಕ್ಕೆ ನೀರು ಒದಗಿಸ್ಲೇಬೇಕು. ಎರಡನೇದು, ಕಟ್ಟು ನೀರನ್ನು ಸರಿಯಾಗಿ ಕೊಡಲೇಬೇಕಾಗುತ್ತೆ. ಹೋದ ಸರಿ ಸಂಕ್ರಾಂತಿ ಟೈಮಲ್ಲಿ ಕೊಟ್ಟು ಮಾಡಬಾರ್ದು ಕೆಲಸ ಎಲ್ಲ ಮಾಡಿ ರೈತರನ್ನ ಅಧೋಗತಿಗೆ ತಲುಪಿಸಿದ್ರಿ. ಸ್ವಾಮಿ ಅವ್ರು ಹೇಳ್ತಾರೆ, ಭತ್ತ ಕಬ್ಬು ಬೆಳಿಬೇಡಿ, ಉಳ್ಳಿ ಬೆಳೀರಿ, ರಾಗಿ ಬೆಳೀರಿ. ಅದು ಹೇಳ್ಕೊಡಕ್ಕೆ ಇವ್ರು ಬರ್ಬೇಕಾ? ಅವ್ರು ಹೇಳಕ್ಕೆ ಕೃಷಿ ಮಂತ್ರಿ ಇವ್ರು ಆಗ್ಬೇಕಾ? ಯಾರೋ ಒಬ್ಬ ದನ ಕಾಯೋನ್ ಕೃಷಿ ಮಂತ್ರಿ ಮಾಡ್ಬೋದಿತ್ತು. ಯಾಕಂತವ್ರನ್ನ ಕೃಷಿ ಮಂತ್ರಿ ಮಾಡ್ಕೊಂಡಿದ್ರಿ ಸಿದ್ದರಾಮಯ್ಯನವರೇ? ಕುಮಾರಸ್ವಾಮಿ ಅವ್ರನ್ನ ತುಣಿಬೇಕು ಅಂತ ಷಡ್ಯಂತ್ರ ರೂಪಿಸಿದ್ರಿ ಅನ್ನೋ ಕಾಣ್ತದೆ. ರೈತರು ಇಷ್ಟರಲ್ಲಿ ಯಾಕ್ರಿ ರಾಜಕೀಯ ಮಾಡ್ತೀರಿ? ಮಾತೆತ್ತರೆ ಕೋರ್ಟ್ಗೆ ಹೋಗ್ತೀರಿ, ಮಾತೆತ್ತರೆ ಡೆಲ್ಲಿಗೆ ಹೋಗಿ ಪ್ರತಿಭಟಿಸ್ತೀರಿ. ನೀವು ಓಡಾಡೋ ರೀಡಲ್ಲಿ ಇರ್ತಕ್ಕಂಥ ಸಮಸ್ಯೆ ನಿಮಗೆ ಕಣ್ಣಿಗೆ ಕಾಣಲಿಲ್ಲ ಸಿದ್ದರಾಮಯ್ಯನವರೇ? ಏನು ಹೇಳ್ಬೇಕು ನಿಮಗೆ? ನಾಚಿಕೆ ಆಗ್ಬೇಕು ನಿಮಗೆ. ಯಾಕೆ ಆ ಚೇರಲ್ಲಿ ಕುಂತ್ಕೊಂಡಿದ್ದೀರಿ? ಮುಖ್ಯಮಂತ್ರಿ ಆಗಬೇಕು ಇನ್ನೂ 10 ವರ್ಷ ಆದಮೇಲೆ ಅಂತ ಬಯಸ್ತಿರಲ್ಲ. ನಿಮ್ಗೇನು ಹೇಳ್ಬೇಕು? ನಿಮಗೆ ರೈತರ ಬಗ್ಗೆ ಮಸಲಿ ಕಣ್ಣೀರು ಬಿಡಿ. ಸದನ ಇದೆ, ರಾಜ್ಯ BJP ಸದನದ ಒಳಗೆ ಮತ್ತು ಹೊರಗೆ ಪ್ರತಿಭಟಿಸ್ತದೆ. ಒಂದು ಮುಖ್ಯ, ಹಾಲಿನ ವಿಷಯ ಬಂದಾಗ ಪಶುಸಂಗೋಪನಾ ಇಲಾಖೆಯವರು ಸಹಕಾರ ಇಲಾಖೆ ಮೇಲೆ ಹೇಳ್ತಾರೆ, ಸಹಕಾರ ಇಲಾಖೆಯವರು ಆರ್ಥಿಕ ಇಲಾಖೆ ಮೇಲೆ ಹೇಳ್ತಾರೆ, ಕಳೆದ 8 ತಿಂಗಳಿಂದ ಪ್ರೋತ್ಸಾಹಧನ ಬಂದಿಲ್ಲ. ಇದು ಮಾಡೋ ಮುಖಾಂತರ ರೈತರಿಗೆ ಮತ್ತು 16 ಲಕ್ಷ ಹಾಲು ಉತ್ಪಾದಕರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಗಳನ್ನು ರೂಪಿಸ್ತೀವಿ. ನಾನು ಡಾಕ್ಟರ್ ನವೀನ್ ಅಂತ, ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ. ಒಂದು ತಿಂಗಳ ಹಿಂದ್ಗಡೆ ನಾವು ಮತ್ತೆ ಮಂಡ್ಯ ಜಿಲ್ಲಾ ರೈತ ಮೋರ್ಚಾದ ವತಿಯಿಂದ ಮತ್ತು ರಾಜ್ಯದಿಂದ ಡಾಕ್ಟರ್ ನವೀನ್ ರವರು ನಾವೆಲ್ಲರೂ ಒಟ್ಟುಗೂಡಿ BC ಚಾನೆಲ್ ಕಾಮಗಾರಿಯನ್ನು ವೀಕ್ಷಣೆ ಮಾಡೋಣ ಅಂತೇಳಿ ಡಿಸೆಂಬರ್ ಜನವರಿನಲ್ಲಿ ಅಲಾಟ್ ಆದಂಥ ಕೆಲಸಕ್ಕೆ ಇಲ್ಲಿಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥ ಸ್ಟಾರ್ ಚಂದ್ರೂರವರಿಗೆ ಏನು ನಿಗದಿಯಾಗಿದ್ದ ಕೆಲಸವನ್ನು ಪ್ರಗತಿ ಪರಿಶೀಲನೆ ಮಾಡಬೇಕು ಅಂತೇಳಿ ಹೋದಂಥ ಸಂದರ್ಭದಲ್ಲಿ ಕೇವಲ 25% ಕಾಮಗಾರಿಯಾಗಿತ್ತು. ಅವತ್ತು ಕಾವೇರಿ ನೀರಾವರಿ ನಿಗಮದವರು ಮತ್ತು ಕಾಂಟ್ರಾಕ್ಟರ್ನ ಸಿಬ್ಬಂದಿ ವರ್ಗದವರು ಅವರೆಲ್ಲರೂ ಸೇರಿ ನಮಗೆ ಮಾತು ಕೊಟ್ಟಿದ್ದರು. ಜೂನ್ 30ರೊಳಗಡೆ ಕಾಮಗಾರಿ ಸಂಪೂರ್ಣ 46 ಕಿಲೋಮೀಟರ್ ಸಂಪೂರ್ಣ ಆಗ್ತದೆ. ಜುಲೈ 1ನೇ ತಾರೀಕು ನೀರನ್ನು ಬಿಡುವಂಥ ಮಂಡ್ಯ ಜಿಲ್ಲಾ ರೈತರಿಗೆ ನೀರನ್ನು ಬಿಡುವಂಥ ನಾಲೆಗೆ ನೀರು ಹರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ರು. ಇವತ್ತು ನುಡಿದಂತೆ ನಡೀತೇವೆ ಅಂತೇಳಿ ಎಲ್ಲ ಕಡೆ ಪೋಸ್ಟರ್ ಬ್ಯಾನರ್ ಘೋಷಣೆಗಳನ್ನು ಹಾಕೊಂಡ ಮುಖಾಂತರ ಈ ಕಾಂಗ್ರೆಸ್ ಸರ್ಕಾರ ಜನರಿಗೆ ಕಣ್ಣಿಗೆ ಬೂದಿಯನ್ನು ಎರಚುವಂಥ ಕೆಲಸವನ್ನು ಮಾಡ್ತಾ ಇದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕೆ ಅಂತ ಹೇಳಿದ್ರೆ 46 ಕಿಲೋಮೀಟರಲ್ಲಿ ಕೇವಲ 28 ಕಿಲೋಮೀಟರ್ ಕಾಮಗಾರಿ ಅಷ್ಟೇ ಪೂರ್ಣ ಆಗಿರೋದು. ಅದರಲ್ಲೂ ಕೂಡ ಸಾಕಷ್ಟು ಲೋಪದೋಷಗಳಿದೆ. ಇನ್ನು 1ನೇ ತಾರೀಕು ಇವರು ನೀರು ಹರಿಸೋದಕ್ಕೆ ಸಾಧ್ಯನಾ? ಇನ್ನು ಜನರಿಗೆ ಯಾವ ರೀತಿ ಅವರು ಬೆಳೆಯನ್ನು ಬೆಳಿಬೇಕು ಅಂತೇಳಿ ಅದರಲ್ಲೂ ಕೂಡ ಯಾವುದೇ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ICC ಮೀಟಿಂಗ್ ಆದ ನಂತರ ನಾವು ನೀರನ್ನು ಬಿಡ್ತೀವಿ ಅಂತೇಳಿ ಇವತ್ತು ಮತ್ತೆ ಕಣ್ಣೊರೆಸುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ತೀವ್ರವಾಗಿ ಖಂಡಿಸಿ ಮುಂದಿನ ದಿವಸಗಳಲ್ಲಿ ಚಾನೆಲ್ಗೆ ಇಳಿದು ಅವರಿಗೆ ನೀರು ಬಿಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇವ್ರ ಕೈಲಿ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಮಂಡ್ಯ ಜಿಲ್ಲಾ ರೈತ ಮೋರ್ಚಾ ಕಡೆಯಿಂದ ನಾವು ಮಾಡ್ತೀವಿ ಅಂತೇಳಿ ನಿಮ್ಮ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀವಿ. ಅದ್ರ ಜೊತೆಗೆ ಇವತ್ತು ಹಾಲಿನ ದರವನ್ನು ಏರಿಸೋದ್ರ ಮುಖಾಂತರ ರೈತರ ಜೀವನವನ್ನು ಈಗಾಗಲೇ ಹಾಳು ಮಾಡಿದೆ. ಆದರೆ ಗ್ರಾಹಕರಕ್ಕೂ ಕೂಡ ದರ ಏಳಿಕೆಯ ಬರೆಯನ್ನು ಹಾಕುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಅದರಿಂದ
ಕಾಂಗ್ರೆಸ್ ಸರ್ಕಾರಕ್ಕೆ ನಾವೆಲ್ಲರೂ ಸೇರಿ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದೇವೆ. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ವತಿಯಿಂದ ಇವತ್ತು ಪ್ರತಿಭಟನೆ ಇಟ್ಕೊಂಡಿದ್ವಿ. ತಾವು ಮಾಧ್ಯಮದವರೆಲ್ಲ ನೋಡ್ಬೋದು, ಸತತವಾಗಿ 1 ವಾರ 15 ದಿವಸದಿಂದ ನಾವು ಒಂದಲ್ಲ ಒಂದು ಕಾರಣಗಳನ್ನ ಹೇಳಿ ಪ್ರತಿಭಟನೆಯನ್ನ ಪ್ರತಿದಿನ ನಾವು ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು, ಸ್ಟ್ಯಾಂಪ್ ಡ್ಯೂಟಿಯಿಂದ ಹಿಡಿದು ಮದ್ಯದ ಬೆಲೆಯಿಂದ ಹಿಡಿದು ಪೆಟ್ರೋಲು ಡೀಸೆಲ್ ಬೆಲೆಯಿಂದ ಹಿಡಿದು ಹಾಲಿನ ರೇಟಿಂದ ಹಿಡಿದು ಕೊನೆಗೆ ಯಾವ ಮಟ್ಟಕ್ಕೆ ಈ ಸರ್ಕಾರ ಕೆಳಗೆ ಮಟ್ಟಕ್ಕೆ ಹೋಗಿದೆ ಅಂದರೆ ಇವತ್ತು ಬಿತ್ತನೆ ಬೀಜನೂ ಕೂಡ ಜಾಸ್ತಿ ಮಾಡಿತ್ತು. ಪ್ರತಿ ಹಂತದಲ್ಲೂ ಕೂಡ ಇವತ್ತು ಜನರಿಗೆ ಹೊರೆಯಾಗಂಥ ಕೆಲಸವನ್ನು ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆ ದೃಷ್ಟಿನಲ್ಲಿ ಇವತ್ತು ಕೂಡ ಇಡೀ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ವತಿಯಿಂದ ಇವತ್ತು ಹಸುನ ಕರ್ಕೊಂಬಂದು ಅಲ್ಲೇ ಹಾಲು ಕರೆದು ಹಂಚುವಂಥ ಇಡೀ ನಮ್ಮ ರಾಜ್ಯಾದ್ಯಂತ ಇವತ್ತು ರೈತ ಮೋರ್ಚಾ ವತಿಯಿಂದ ನಡೀತಾ ಇದೆ. ನಮ್ಮ ಆಗ್ರಹ ಇಷ್ಟೇ, ದಯಮಾಡಿ ಜನರ ಹೊಟ್ಟೆ ಮೇಲೆ ಹೊಡಿಬೇಡಿ. ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೆ, ನಿಮ್ಮ ಅಧಿಕಾರದ ದಾಹಕ್ಕೋಸ್ಕರ ಜನರನ್ನ ದಯವಿಟ್ಟು ಈ ಥರ ಬೆಲೆ ಏರಿಕೆಯಿಂದ ತತ್ತರಿಸಿ ಆಲ್ರೆಡಿ ಇವತ್ತು ನೀವು ನೋಡ್ಬೋದು, ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಯಾವ ರೈತರುಗಳಿಗೂ ಕೂಡ ಇವತ್ತು ಹಾಲಿನ ಪ್ರೋತ್ಸಾಹ ಧನ ಸರಿಸುಮಾರು 700 ಕೋಟಿಯನ್ನು ಉಳಿಸ್ಕೊಂಡಿರೋಂಥ ಈ ಸರ್ಕಾರ ತತ್ಕ್ಷಣ ಹಾಲಿನ ರೇಟನ್ನು ಕೂಡ ಕಡಿಮೆ ಮಾಡಬೇಕು. ಈಗ ಏನೇನು ರೇಟ್ಗಳನ್ನ ಜಾಸ್ತಿ ಮಾಡೈತೆ ಅವಷ್ಟನ್ನು ಕೂಡ ಕಡಿಮೆ ಮಾಡಬೇಕು. ಮತ್ತು ಇವತ್ತು ಏನು ಈ ಭ್ರಷ್ಟಾಚಾರ ಪರವಾಗಿ ಗಟ್ಟಿಯಾಗಿ ನಿಂತ್ಕೊಂಡು ಎದೆ ತಟ್ಕೊಂಡು ಹೇಳ್ತಾ ಇದೆಯೋ, ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ತತ್ಕ್ಷಣ ಈ KRS ನೀರನ್ನ ನಾಲೆ ಮೂಲಕ ಹರಿಸಿ ರೈತರ ಪರವಾಗಿ ನಿಲ್ಬೇಕು ಅಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.